ಹಾಯ್ ಹೆಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೀನಿ ಫ್ರೆಂಡ್ಸ್, ನೀವು ಈಗಾಗಲೇ ನಮ್ಮ ಥಂಬ್ನೇಲ್ ಮತ್ತು ನಮ್ಮ ಟೈಟಲ್ ನೋಡಿದಂತೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ PDF ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು, ನಿಮ್ಮ ಎಜುಕೇಷನ್ ಪರ್ಪಸ್ಸಾಗಿ ನಿಮ್ಮ ಪೇಪರ್ನ ಯಾವ ರೀತಿ PDF ಮಾಡೋದು, ಹಾಗೆ ನಿಮ್ಮ ಡಾಕ್ಯುಮೆಂಟ್ನ ಯಾವ ರೀತಿ PDF ಮಾಡೋದು, ನಿಮ್ಮ ಬುಕ್ಕನ್ನು ಯಾವ ರೀತಿ PDF ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈಗ ಪಕ್ಕದ ಬೆಲ್ಲಕ್ಕೆ ಎನೇಬಲ್ ಮಾಡಿಕೊಂಡು ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಬೆಲ್ಲಕ್ಕೆ ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಯಾವ ರೀತಿಯಾಗಿ PDF ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಂದು ಮಕ್ಕಳ ಇಂಟರ್ವ್ಯೂ ಫ್ರೆಂಡ್ಸ್, ಸಂಪೂರ್ಣ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಾವು ಯಾವ ರೀತಿಯಾಗಿ PDF ಅನ್ನು ಕ್ರಿಯೇಟ್ ಮಾಡೋದು ಮತ್ತು ನಿಮ್ಮದೇ ಫೋನಲ್ಲಿ ಯಾವ ರೀತಿ PDF ನ ಕ್ರಿಯೇಟ್ ಮಾಡೋದು, ನಿಮ್ಮ ಡಾಕ್ಯುಮೆಂಟ್ಗಳನ್ನು PDF ಆಗಿ ಯಾವ ರೀತಿ ಕ್ರಿಯೇಟ್ ಮಾಡೋದು, ನಿಮಗೆ ಇಂಪಾರ್ಟೆಂಟ್ ಪೇಪರ್ಗಳನ್ನು, ಕ್ವಶನ್ ಪೇಪರ್ಗಳನ್ನು ಆಯಿತು, ಮತ್ತು ಇನ್ಯಾವುದೇ ರೀತಿ ನಿಮಗೆ ಬುಕ್ಸ್ ಆಯಿತು, ಡಾಕ್ಯುಮೆಂಟ್ ಆಯಿತು, ಯಾವ ರೀತಿ PDF ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವು ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಅದಕ್ಕೆ ಫಸ್ಟ್ನೇದಾಗಿ ಒಂದು ಸ್ಮಾಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಯಾವ ರೀತಿ ಡೌನ್ಲೋಡ್ ಮಾಡ್ಕೋತಾನೆ ಹೇಳ್ತೀನಿ, ಅದು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಕೊಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಅದು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಂತ ಹೇಳ್ತೀನಿ. ಮೊದಲೇದಾಗಿ ನೀವು ಯೂಟ್ಯೂಬ್ ಆ್ಯಪ್ನಲ್ಲಿ ನೋಡ್ತಿರ್ತಲ್ಲ, ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಯೂಟ್ಯೂಬ್ನಲ್ಲಿ ನನ್ನ ವೀಡಿಯೋ ನೋಡ್ತಿರ್ತಾರೆ ಫ್ರೆಂಡ್ಸ್. ಈ ಥರ ವೀಡಿಯೋ ನೋಡಿದಾಗ ಇಲ್ಲಿ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಳ್ಳಿ. ಈ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಫ್ರೆಂಡ್ಸ್, ನೀವು ಏನು ಮಾಡ್ಬೇಕಂದ್ರೆ ನೀವು ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ರೆ ಮತ್ತು ನೀವೇನೋ ಸ್ಟಡಿ ಮಾಡ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗಿಲ್ಲ ಅಂದರೆ ನಿಮ್ಮ ಊರು ಯಾವುದು ಅಂತ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಾದ ನಂತರ ಯಾವ ರೀತಿ ಡೌನ್ಲೋಡ್ ಮಾಡು ಅಂತ ಹೇಳ್ತೀನಿ ಫ್ರೆಂಡ್ಸ್. ಒಂದು ಆಪ್ಷನ್ ಇರುತ್ತೆ, 3 ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 3 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆದ ನಂತರ ಕೆಳಗಡೆ ಇನ್ನೊಂದು 3 ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲೆ ಹಾಗೆ ಸ್ಕ್ರೋಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಸ್ಕ್ರೋಲ್ ಮಾಡಿಕೊಂಡಂತೆ ಜಾಯ್ನ್ ಯುವರ್ ಟೆಲಿಗ್ರಾಮ್ ಚಾನಲ್ ಇರ್ತಿದೆ, ಕೆಳಗಡೆ ಜಾಯ್ನ್ ಯುವರ್ ಟೆಲಿಗ್ರಾಮ್ ಗ್ರೂಪ್ ಇದೆ ಫ್ರೆಂಡ್ಸ್. ನೀವು ಬೇಕಾದ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ. ಜಾಯ್ನ್ ಯುವರ್ ಟೆಲಿಗ್ರಾಮ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡಂತೆ ಡೈರೆಕ್ಟಾಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗುತ್ತೆ ಫ್ರೆಂಡ್ಸ್. ಯಾವ ರೀತಿಯಾಗಿ ಅಂತ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಹಾಗೆ ನೀವು ಕಂಟಿನ್ಯೂ ವಿಡಿಯೋನ ನೋಡ್ತೇವೆ ಫ್ರೆಂಡ್ಸ್. ಈ ರೀತಿಯಾಗಿ ಡೈರೆಕ್ಟಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಡೈರೆಕ್ಟಾಗಿ ಬಂದು ನನ್ನ ಚಾನಲ್ಗೆ ಬಂದು ಸ್ಟಾರ್ಟ್ಮೆಂಟ್ ಲಾಸ್ಟ್ ಆಫ್ ಟೆಕ್ನಾಲಜಿ ಅಂತ ಟೆಲಿಗ್ರಾಮ್ ಚಾನಲ್ಗೆ ಬಂತು ಫ್ರೆಂಡ್ಸ್. ಮೊದಲೇದಾಗಿ ಕೆಳಗಡೆ ಜಾಯ್ನ್ ಇವತ್ತಿರ್ತೀವಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಜಾಯ್ನ್ ಆದ ನಂತರ ನೀವು ಏನು ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಈ ಲಿಂಕ್ ಇದೆ ಫ್ರೆಂಡ್ಸ್, ನೀವು ನೋಡ್ಬೋದು. PDF ಮೇಕರ್ ಆ್ಯಪ್ ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್. ಮೇಲೆ ಸ್ಕ್ರೋಲ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ PDF ಮೇಕರ್ ಆ್ಯಪ್ ಡೌನ್ಲೋಡ್ ಲಿಂಕ್ ಆಗ್ತಿದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಡೌನ್ಲೋಡ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ಆ್ಯಪಲ್ಲಿ PDF ಮಾಡೋದಂತ ನಿಮ್ಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಡೌನ್ಲೋಡ್ ಮಾಡಿಕೊಂಡು ಬನ್ನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್. PDF ಮೇಕರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಈ ರೀತಿಯಾಗಿ PDF ಮೇಕರ್ ಆ್ಯಪನ್ನು ಓಪನ್ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಓಪನ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿತ್ತು ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀವಿ. ಇಮೇಜ್ ಟು PDF ಕನ್ವರ್ಟ್ ಅಂತ ಇರ್ತಾ ಬಂದ ನಂತರ ಕ್ಲಿಕ್ ಟು ಇಂಪೋರ್ಟ್ ಇಮೇಜ್ ಅಂತ ಬರ್ತದೆ ಫ್ರೆಂಡ್ಸ್. ಇದಕ್ಕಾಗಿ ನೀವು ಏನು ಮಾಡ್ಕೊಂಡು ಮೇಲೆ ಕಾಣುತ್ತೆ ಇಮೇಜ್ ಟು PDF ಅಂತಿದೆ, ಇನ್ನೊಂದು ಸ್ಮಾರ್ಟ್ ಸ್ಕ್ಯಾನಿಂಗ್ ಅಂತಿದೆ, ಈ ಇಂಪೋರ್ಟ್ ನೀವು PDF ಇಂಪೋರ್ಟ್ ಮಾಡಿಕೊಂಡು ಮರ್ಜ್ ಮಾಡೋದು ಫ್ರೆಂಡ್. ಕಂಪ್ರೆಷನ್ ಇದೆ ಫ್ರೆಂಡ್ಸ್. ಇಲ್ಲಿ PDF ಟು GPS ಫೈಲನ್ನು ಕನ್ವರ್ಟ್ ಮಾಡ್ಬೋದು. ಅದು ಮರ್ಜ್ PDF ಇದೆ. 2 PDF ಕೂಡಿ 4 PDF ಕೂಡಿ ಎಷ್ಟೋ PDF ಇಲ್ಲಿ ಕೂಡಿ ಒಂದೇ PDF ಆಗಿ ಮಾಡ್ಬೋದು ಫ್ರೆಂಡ್ಸ್. ಈಗ ಡೋಕಸ್ ಟು PDF ಇದೆ ಫ್ರೆಂಡ್ಸ್. ಇರ್ತ ಆಪ್ಷನ್ ಇದೆ. ನಾನು ನಿಮಗೆ ಇಮೇಜ್ ಟು PDF ತೋರಿಸ್ತೀನಿ ಫ್ರೆಂಡ್ಸ್. ಹಿಂದೆರಡು ಫೋಟೋ ತೆಗೆದು ಯಾವ ರೀತಿ PDF ಮಾಡೋದಂತ ನಮ್ಗೆ ತೋರಿಸ್ತಾ ಹೋಗ್ತೀನಿ. ಈಗ ಇಮೇಜ್ ಟು PDF ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್. ಕ್ಲಿಕ್ ಮಾಡಿಕೊಂಡ ನಂತರ ರೀಡೈರೆಕ್ಟರಿ ನನ್ನ ಗ್ಯಾಲರಿಗೆ ಹೋಗುತ್ತೆ ಫ್ರೆಂಡ್ಸ್. ಚಿಕ್ಕದೊಂದು ಆ್ಯಡ್ ಬರುತ್ತೆ ಫ್ರೆಂಡ್ಸ್, ಜಾಹೀರಾತು. ಇದನ್ನು ಸ್ಕಿಪ್ ಮಾಡ್ಕೊಳ್ಬೇಕು, ಯಾಕಂದರೆ ಫ್ರೀ ಇರ್ತಲ್ಲ, ಅದರಿಂದ ಚಿಕ್ಕದಾಗಿ ಜಾಹೀರಾತು ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಕ್ಲಿಕ್ ಮಾಡಿಕೊಂಡಂತ ಇದು ನಮ್ಮದು ಇಮೇಜ್ ಮೀಡಿಯಾ ಆ್ಯಕ್ಸಸ್ ಕೇಳ್ತದೆ ಫ್ರೆಂಡ್ಸ್. ಮೀಡಿಯಾ ಆ್ಯಕ್ಸಸ್ಗೆ ನೀವು ಅಲಾ ತಗೊಳ್ಬೇಕು. ಪರ್ಮಿಷನ್ ಕೊಟ್ಟ ನಂತರ ನಿಮ್ಮ ಗ್ಯಾಲರಿಯನ್ನು ರೀಡೈರೆಕ್ಟ್ ಮಾಡ್ಕೋದು ಫ್ರೆಂಡ್ಸ್. ಈ ರೀತಿಯಾಗಿ ಅದು ಕೆಲವಷ್ಟು ಗೈಡನ್ನು ಕೊಡ್ತಾ ಇರ್ತೀವಿ, ಅದರಂತೆ ನೀವು ಓಕೆ ಮೇಲೆ ಕೊಟ್ಕೊತಾ ಹೋಗ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಂತ ಇರ್ತಾ ತೋರಿಸ್ತೇವೆ ಫ್ರೆಂಡ್ಸ್. ಓಕೆ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ ನಂತರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕತ್ತೆ. ನಾನು ಇಲ್ಲಿ 2 ಪೇಜನ್ನು ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ 2 ಪೇಜನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಇಂಪೋರ್ಟ್ ಹತ್ತಿರುತ್ತೆ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರ್ತದೆ ಫ್ರೆಂಡ್ಸ್. 2 ಪೇಜನ್ನು ನೋಡ್ಕೊಳ್ಬೋದು. ಇಲ್ಲಿ ನೀವು ಬೇಕಂದರೆ ಕಲರ್ ಸ್ವಲ್ಪ ಬ್ಲರ್ ಆಗಿದೆ, ಇಲ್ಲಿ ಡೋಸ್ ಮೇಲೆ ಕೊಟ್ಟು ನೀವು ಫಿಲ್ಟರ್ ಹಾಕೊಂಡು ಇರುತ್ತೆ ಕಲರ್ ನೀವು ಎಕ್ಸಸ್ಸನ್ನು ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದಾದ ನಂತರ ಇಲ್ಲಿ ಡನ್ ಆಗ್ತದೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬೇಕಾದ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಬ್ರೈಟ್ ಇಡ್ಬೋದು ಫ್ರೆಂಡ್ಸ್. ಈ ರೀತಿ
ಡೂ ನಾಟ್ ಇದೆ ಇರುತ್ತೆ. ನೀವು ಬೇಕಾದ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಅಪ್ಲೈ ಫಿಲ್ಟರ್ ಇರುತ್ತೆ. ಅಪ್ಲೈ ಫಿಲ್ಟರ್ ಮೇಲೆ ಕೊಟ್ಟ ನಂತರ ಅಡ್ಜಸ್ಟ್ಮೆಂಟ್ ಓಕೆ ಅಂತ ಬರುತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಓಕೆ ಅಂತ ಕೊಟ್ಟ ನಂತರ ಡನ್ ಅಂತಿರುತ್ತೆ. ಡನ್ ಆಪ್ಷನ್ ಮೇಲೆ ನೀವು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಪ್ರೊಸೆಸಿಂಗ್ ಚಾಲು ಆಗುತ್ತೆ ಫ್ರೆಂಡ್ಸ್. ಎಷ್ಟು ಪೇಜ್ ಕೊಟ್ಟಿರ್ತಾರೆ ಅಷ್ಟು ಪೇಜ್ ಇರುತ್ತೆ, ತೋರಿಸ್ತಾರೆ ಫ್ರೆಂಡ್ಸ್. ಓಕೆ ಮೇಲೆ ರಿಟರ್ನ್ ಗೈಡ್ ಮಾಡ್ತಾ ಇರುತ್ತೆ. ಓಕೆ ಮೇಲೆ ಕೊಡಿ. ಓಕೆ ಮೇಲೆ ಕೊಟ್ಟ ನಂತರ ಬೇಕಂದರೆ ಇನ್ನೊಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಆ್ಯಡ್ ಇಮೇಜ್ ಅಂತ ಬರುತ್ತೆ. ಇದನ್ನು ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಇಮೇಜನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಇಷ್ಟೇ ಇಮೇಜ್ ಸಾಕಂದರೆ ಇಲ್ಲಿ ಕನ್ವರ್ಟ್ ಟು PDF ಇರುತ್ತೆ. ಕನ್ವರ್ಟ್ ಟು PDF ಮೇಲೆ ಕೊಟ್ಟ ನಂತರ ಇದಕ್ಕೆ ಪಾಸ್ವರ್ಡ್ ಕೂಡ ಸೆಟ್ ಮಾಡೋದು ಫ್ರೆಂಡ್ಸ್. ಪಾಸ್ವರ್ಡ್ ಸೆಟ್ ಮಾಡಬೇಕಂದ್ರೆ ನೀವು ಕಂಪ್ಯೂಟರ್ ಮಾರ್ಕ್ಸಲ್ಲಿ ಬಂದು PDF ಪಾಸ್ವರ್ಡ್ ಅಂತ ನೀವು ಕಮೆಂಟ್ ಮಾಡಿ. ನಾನು ಇದ್ರ ಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿದ್ದೇನೆ ಫ್ರೆಂಡ್ಸ್. ನೀವು ಇದನ್ನು ವೈಟ್ ಮಾರ್ಜಿನ್ ಮೇಲೆ ಬೇಕಂದರೆ ವೈಟ್ ಮಾರ್ಜಿನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೈಟ್ ಹಾಳಿ ಮೇಲೆ ಅಂದರೆ ಈಗ ಕಾಣ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕನ್ವರ್ಟ್ ಆಗ್ತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ PDF ಆಗಿ ಇಲ್ಲಿ ಗುಡ್ಡದು ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಇಲ್ಲಿ ನೀವು ಕೊಡ್ತಿದ್ರೆ ಇಶ್ಯೂ ಕೊಡಿ, ಇಲ್ಲಾಂದರೆ ಬಿಡಿ ಫ್ರೆಂಡ್ಸ್. ಯಾವ ರೀತಿ ಆಗುತ್ತೆ ನಾನು ತೋರಿಸ್ತೀನಿ. ಈ ರೀತಿ ಬರುತ್ತೆ. ಶೇರ್ ಕೂಡ ಮಾಡ್ಬೋದು ನೀವು ಮತ್ತವರಿಗೆ. ವ್ಯೂ ಅಂತ ಬರುತ್ತೆ. ವ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಫ್ರೆಂಡ್ಸ್. ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಓಕೆ ಮೇಲೆ ಕೊಡಿ. ಈ ರೀತಿಯಾಗಿ ನೀವು ರೆಡಿ ಮಾಡಿರಿ PDF ಈ ರೀತಿಯಾಗಿ ಕಾಣ್ತಾರೆ ಫ್ರೆಂಡ್ಸ್. ಇದು ಬೇಕಾದ್ರೆ ನೀವು ಫ್ರೆಂಡ್ಸಿಗೆ ಬೇಕಾದವರಿಗೆ ನೀವು ಏನು ಮಾಡ್ಬೇಕಂದ್ರೆ ಸೆಂಡ್ ಮಾಡೋದು ಫ್ರೆಂಡ್ಸ್. ನೀವು ಎಜುಕೇಷನ್ ಪರ್ಪಸಾಗಿ ನೀವು ಯೂಸ್ ಮಾಡೋದು ಫ್ರೆಂಡ್ಸ್. ಇದು ಇಮೇಜ್ ಟು PDF ಕನ್ವರ್ಟ್ ಆಯಿತು ಫ್ರೆಂಡ್ಸ್. ಇಮೇಜ್ ಟು PDF ಕನ್ವರ್ಟ್ ಆದ ನಂತರ ಫ್ರೆಂಡ್ಸ್, ಇಮೇಜ್ ಟು PDF ಕನ್ವರ್ಟ್ ಆದ ನಂತರ ಈಗ ನಾವು ಡೈರೆಕ್ಟಾಗಿ ಫೋಟೋ ತೆಗೆದು ಯಾವ ರೀತಿಯಾಗಿ ನಾವು PDF ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ಸ್ಮಾರ್ಟ್ ಸ್ಕ್ಯಾನಿಂಗ್ ಇದೆ ಎರಡನೇ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಸ್ಮಾರ್ಟ್ ಸ್ಕ್ಯಾನಿಂಗ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾನು ಸ್ಮಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಪರ್ಮಿಷನ್ ಕೇಳುತ್ತೆ ಫ್ರೆಂಡ್ಸ್. ನೀವು ಪರ್ಮಿಷನ್ ಕೊಡಿ ಫ್ರೆಂಡ್ಸ್. ಪರ್ಮಿಷನ್ ಕೊಟ್ಟ ನಂತರ ಈ ರೀತಿಯಾಗಿ ನೀವು ಸ್ಮಾರ್ಟ್ ಸ್ಕ್ಯಾನಿಂಗನ್ನು ಈ ರೀತಿಯಾಗಿ ಹಿಡಿದು ನೀವು ಏನು ಮಾಡಬೇಕಂದ್ರೆ ಫೋಟೋನ ತೆಗೆದುಕೊಳ್ಬೇಕು ಫ್ರೆಂಡ್ಸ್. ಇದರಲ್ಲಿ ಇನ್ನೊಂದು ಸ್ಮಾರ್ಟ್ ಸ್ಕ್ಯಾನಿಂಗಲ್ಲಿದೆ. ನಿಮ್ದು ಏನಾದರೂ ID ಕಾರ್ಡ್ ಇದ್ದರೆ, ನಿಮ್ದು ಯಾವ್ದಾದ್ರು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಇರ್ತಲ್ಲ, ID ಕಾರ್ಡ್ ಇರ್ತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ತೋರಿಸ್ತೀವಿ ಫ್ರೆಂಡ್ಸ್. ಮೇಕ್ ಟು ಇಟ್ಟು ಅದು ಇಟ್ಟು ನೀವು ಸ್ಕ್ಯಾನ್ ಮಾಡಿದರೆ ಸಾಕು ಫ್ರೆಂಡ್ಸ್. ಅದನ್ನು ಆಟೋಮೆಟಿಕಾಗಿ ತೆಗೆದುಕೊತ್ತೆ ಫೋಟೋ ಇರುತ್ತೆ. ಕ್ಲಿಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ನಿಮಗೆ ಡೂಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಟು ಯಾವ ರೀತಿ PDF ಮಾಡೋದು ಪೇಪರ್ನ ತೋರಿಸಿದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈ ರೀತಿ ಕ್ಲಿಕ್ ಮಾಡಿಕೊಂಡು ಫೋಟೋನ ಕ್ಲಿಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈ ರೀತಿ ಪ್ರೊಸೆಸಿಂಗ್ ಚಾಲು ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಕನ್ವರ್ಟ್ ಆಗ್ತದೆ ಫ್ರೆಂಡ್ಸ್. ಈ ರೀತಿ ನೀವು ಇನ್ನೊಂದು ಕೂಡ PDF ಅನ್ನು ನೀವು ಮಾಡ್ಬೋದು. ನಾನು ಇಲ್ಲಿ ಪೇಜನ್ನು ಹೊಳಿಸಿ ಇನ್ನೊಂದು PDF ಕೂಡ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಪ್ರೊಸೆಸಿಂಗ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು PDF ಅನ್ನು ಮಾಡ್ತಾ ಹೋದ ಫ್ರೆಂಡ್ಸ್. ಆ್ಯಡ್ ಆಯ್ತು. ಇನ್ನೊಂದು ಮೂರನೇ PDF ಅನ್ನು ಮಾಡಿ ತೋರಿಸ್ತೀವಿ. ಇನ್ನೊಂದು ಫೋಟೋನ ನಾನು ನಿಮಗೆ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್. ಈ ರೀತಿಯಾಗಿ ಫೋಟೋನ ಕ್ಲಿಕ್ ಮಾಡ್ಕೊಂಡು ಫ್ರೆಂಡ್ಸ್. ಈ ರೀತಿಯಾಗಿ ಫೋಟೋನ ಕ್ಲಿಕ್ ಮಾಡಿಕೊಂಡ ನಂತರ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಫೋಟೋಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋ ಕ್ರಾಪ್ ಇರ್ತಿರುತ್ತೆ, ಆಟೋ ಕ್ರಾಪ್ ಇರ್ತಿರುತ್ತೆ. ನೀವು ಬೇಕಂದ್ರೆ ಕ್ರಾಪ್ ಮಾಡ್ಕೊಳ್ಳಿ. ನಾನು ನೋ ಕ್ರಾಪ್ ಮೇಲೆ ಕೊಡ್ತೀನಿ ಫ್ರೆಂಡ್ಸ್. ನೋ ಕ್ರಾಪ್ ಮೇಲೆ ಕೊಟ್ಟು ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಈ ರೀತಿಯಾಗಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನೋಡ್ಬೋದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಕ್ರಾಪ್ ಮಾಡಿ ಒಂದೊಂದಾಗಿ ನೆಕ್ಸ್ಟ್ ಮೇಲೆ ಕೊಡೋದು. ಈ ರೀತಿಯಾಗಿ ಕ್ರಾಪ್ ಮಾಡೋದು. ಈ ರೀತಿಯಾಗಿ ಫೀಚರ್ಸ್ ಇದೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಇದನ್ನು ಫೀಚರ್ಸನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಕ್ರಾಪ್ ಮಾಡೋದು ಮತ್ತು ಇನ್ನೊಂದು ನೆಕ್ಸ್ಟ್ ಮೇಲೆ ಕೊಡೋದು. ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಕ್ರಾಪನ್ನು ಈ ರೀತಿಯಾಗಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ಕ್ರಾಪನ್ನು ಕೊಟ್ಟ ನಂತರ ನೆಕ್ಸ್ಟ್ ಮೇಲೆ ಕೊಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಪ್ರಿವ್ಯೂ ಇರುತ್ತೆ. ನೀವು ಬೇಕಾದ ರೀತಿಯಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈ ರೀತಿಯಾಗಿ ಬಂದ ನಂತರ ಇಲ್ಲಿ ನೆಕ್ಸ್ಟ್ ಡನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನು ಅಡ್ಜಸ್ಟ್ಮೆಂಟ್ ಬೇಕಂದ್ರೆ ಇನ್ನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಾದ ನಂತರ ಡನ್ ಅಂತ ಒಂದು ಆಪ್ಷನ್ ಇರುತ್ತೆ. ಡನ್ ಆಪ್ಷನ್ ಮೇಲೆ ಕೊಟ್ಟ ನಂತರ ರಿಟರ್ನಾಗಿ ಯಾವ ರೀತಿ ಬರುತ್ತೆ ನಾನು ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್. ಅದೇ ರೀತಿಯಾಗಿ ನೀವು ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಪ್ರೊಸೆಸಿಂಗ್ ರೆಡಿ ಆಗಿದೆ ಫ್ರೆಂಡ್ಸ್. 3 ಪೇಪರ್ನು ಮರ್ಜ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. 3 ಪೇಪರ್ ಮರ್ಜ್ ಮಾಡಿ ಒಂದು PDF ಅನ್ನಾಗಿ ಕನ್ವರ್ಟ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಯಾವ ರೀತಿಯಾಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. 3 ಫೋಟೋನ ಆಯ್ಕೆ ಮಾಡಿಕೊಂಡಂಥ ಅಡ್ಜಸ್ಟ್ಮೆಂಟಲ್ಲಿ ಮೂಲಕ ಫ್ರೆಂಡ್ಸ್ ಅಲ್ಲಿ ಕ್ರಾಪ್ ಮಾಡಿ ನಾವು ಆಯ್ಕೆ ಮಾಡಿಕೊಂಡಂಥ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಬೇಕಂದರೆ 3 ಫೋಟೋಸ್ಗಳಿದೆ. ಇನ್ನೊಂದು ಫೋಟೋಸ್ ತೆಗಿತೀನಿ ಅಂದರೆ ಆ್ಯಡ್ ಟು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೀವು ತೆಗೆದುಕೊಳ್ಳಿ. ಇದಾದ ನಂತರ ಕನ್ವರ್ಟ್ ಟು PDF ಅಂತ ಬರುತ್ತೆ ಫ್ರೆಂಡ್ಸ್. ಕನ್ವರ್ಟ್ ಟು PDF ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಬೇಕಂದರೆ ಪಾಸ್ವರ್ಡ್ ಇದನ್ನು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು. ವೈಟ್ ಮಾರ್ಜಿನ್ ಅಂತ ವೈಟ್ ಮಾರ್ಜಿನ್ ಮೇಲೆ ಸೆಟ್ ಮಾಡ್ಕೊಳ್ಳೋದು. ನೀವು PDF ಸೈಜನ್ನು ಕೂಡ ಸೆಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದರಲ್ಲಿ PDF ಅನ್ನು ಯಾವ ರೇಂಜಲ್ಲಿ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡಿ. ರೋ ಕಂಪ್ರೆಷನ್, ರೆಗ್ಯುಲರ್ ಕಂಪ್ರೆಷನ್, ಈಗ ಮೀಡಿಯಮ್ ಕಂಪ್ರೆಷನ್, ಮ್ಯಾಕ್ಸಿಮಮ್ ಕಂಪ್ರೆಷನ್ ಇರುತ್ತೆ. ನೀವು ಬೇಕಾದರೆ ಸೈಜನ್ನು ಸೆಟ್ ಮಾಡ್ಕೊಳ್ಳೋದು. ಸೆಟ್ ಮಾಡಿಕೊಂಡಂತೆ ಇದರ ನೇಮನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೀವು ಬೇಕಾದ ನೇಮನ್ನು ಸೆಟ್ ಮಾಡ್ಕೊಳ್ಳಿ. ನೀವು ಬೇಕಾದ ನೇಮನ್ನು ಸೆಟ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನೀವು ಏನು ಮಾಡ್ಬೇಕಂದ್ರೆ ನೇಮನ್ನು ಸೆಟ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನೀವು ಇದನ್ನು ಕನ್ವರ್ಟ್ ಅಂತ ಕೊಡಬೇಕಾಗುತ್ತೆ. ಕನ್ವರ್ಟ್ ಅಂತ ಕೊಟ್ಟ ನಂತರ 3 ಚಿಕ್ಕದೊಂದು ಯಾಡ್ ಬರುತ್ತೆ ಫ್ರೆಂಡ್ಸ್. ಯಾಡನ್ನು ನೋಡಿದ ನಂತರ ಸ್ಕಿಪ್ ಮಾಡಿದ ನಂತರ ಅದು PDF ಅನ್ನಾಗಿ ತಾನೇ ಕನ್ವರ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ PDF ಅನ್ನಾಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈ ರೀತಿಯಾಗಿ ನೋಡ್ಬೋದು. ಇನ್ನೇ ಇರುವ ಪೇಜ್ಗಳನ್ನು ಈ ರೀತಿಯಾಗಿ PDF ಆಗಿ ಕನ್ವರ್ಟ್ ಆಗಿದೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್. ಇದಾದ ನಂತರ ಈ ರೀತಿಯಾಗಿ ನೋಡ್ಬೋದು ಇವೆರಡು PDF ಅನ್ನಾಗಿ ಕನ್ವರ್ಟ್ ಆಯ್ತು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಕನ್ವರ್ಟ್ ಮಾಡ್ಬೋದು. ಈಗ ಮರ್ಜ್ ಟು PDF ಇದೆ. 2 PDFಗಳನ್ನು ಕೂಡಿ ಮರ್ಜ್ ಮಾಡಿದೆ. ಯಾವ ರೀತಿಯಾಗಿ ಮರ್ಜ್ PDF ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವೆರಡು ಏನಾಗಿ ಕ್ರಿಯೇಟ್ ಮಾಡಿ PDF ಅನ್ನು ಯಾವ ರೀತಿ ಮರ್ಜ್ ಮಾಡೋದು 2 PDF ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಮೇಲೆ ಕೊಡಬೇಕು. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಅವ್ರು ತೋರಿಸ್ತದೆ ಯಾವ ರೀತಿಯಾಗಿ ನೀವು PDF ಮರ್ಜ್ ಮಾಡ್ಬೇಕಂತ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಮರ್ಜ್ ಟು ಇರುತ್ತೆ, ಮರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಬೇಕಾದ್ರೆ ನೀವು ಹೆಸರು ಇಟ್ಟುಕೊಳ್ಳೋದು ಫ್ರೆಂಡ್ಸ್. ಎರಡು PDF ಕೊಡಿ, ಏನು ಹೆಸರು ಇಡ್ತೀರ ನೀವು ಟೈಟಲ್ ಕೊಟ್ಟ ನಂತರ ಓಕೆ ಮೇಲೆ ಕೊಡಬೇಕಾಗುತ್ತೆ. ಓಕೆ ಮೇಲೆ ಕೊಟ್ಟ ನಂತರ PDF ಮರ್ಜಿಂಗ್ ಅಂತ ಇರುತ್ತೆ, ತೋರಿಸ್ತೆ 100 ಫುಲ್ ಆದ ನಂತರ PDF ಮರ್ಜ್ ಆಯಿತು. ಇದಾದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಎರಡು PDF ಮರ್ಜ್ ಆಗಿದೆ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಎರಡು PDF ಕೂಡ ಇರುತ್ತೆ ಮರ್ಜ್ ಆಗಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಇದು ಯೂಸ್ಫುಲ್ ಆಗಿ ಆ್ಯಪ್ ಇದೆ ಫ್ರೆಂಡ್ಸ್. ಇದನ್ನು ನೀವು ಉಪಯೋಗಿಸ್ಕೊಳ್ಬೇಕು. ನಮ್ಮ PDF ಟು GPS ಫೈಲ್ಸ್ ಇದೆ ಫ್ರೆಂಡ್ಸ್. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ PDF ಫೈಲ್ಗಳನ್ನು ನೀವು GPS ಫೈಲ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡೋದಂದ್ರೆ ಫ್ರೆಂಡ್ಸ್ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡ ನಂತರ ನೀವು ಬೇಕಾದನ್ನು ಇದರಲ್ಲಿ ಆಯ್ಕೆ ಮಾಡ್ಕೊಳ್ಬೋದು. ಇದರಲ್ಲಿ ಸಪ್ರೇಟ್ ಪೇಜನ್ನು ಸಪ್ರೇಟಾಗಿ ತೆಗೆದುಕೊಳ್ಳೋದು ಫ್ರೆಂಡ್ಸ್. ಇದಕ್ಕಾಗಿ ಇದು ಇರೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಇದಾದ ನಂತರ ಲೋಕಸ್ ಟು PDF ಇದೆ, ಇಂಪೋರ್ಟ್ ಟು PDF ಇದೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಇದರಲ್ಲಿ PDF ನಾನಾ ಥರದ PDFಗಳನ್ನ ಈ ರೀತಿಯಾಗಿ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಇದು ಈ ರೀತಿಯಾಗಿ PDF ಮಾಡ್ಬೋದು ಫ್ರೆಂಡ್ಸ್. ನೀವು ನೋಡಿದ್ರಿ ಫ್ರೆಂಡ್ಸ್ ಯಾವ ರೀತಿ ನೀವು ನಿಮ್ಮ ಫೋನಿಗೆ PDFನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಆ್ಯಪಲ್ಲಿ ಕ್ರಿಯೇಟ್ ಮಾಡೋದು, ಯಾವ ರೀತಿಯಾಗಿ ಎಜುಕೇಷನ್ ಪರ್ಪಸ್ ಯಾವ ರೀತಿ ಬುಕ್ಕನ್ನು PDF ಮಾಡಿರುತ್ತೆ, ನಿಮ್ಮದು ಪೇಪರ್ನ ಯಾವ ರೀತಿ PDF ಮಾಡೋದು, ನಿಮ್ಮ ಡಾಕ್ಯುಮೆಂಟ್ಗಳನ್ನ ಯಾವ ರೀತಿ PDF ಮಾಡೋದು ಅಂತ ನೋಡಿದ್ರಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂವರೆಗೆ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಫ್ರೆಂಡ್ಸ್. ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಪಕ್ಕದ ಬೆಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ನಮಗೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ನಾನು ನಿಮಗೆ.